ಸರ್, ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋದೊಂದು ಗಾದೆ ಇದೆ. ಸರ್ಕಾರ ಮ್ಯಾನೇಜ್ ಮಾಡೋಕ್ಕಾಗ್ದಲೆ ಡಿ ಕೆ ಶಿವಕುಮಾರ್ ಇದನ್ನ ಅಡ್ವಾಂಟೇಜ್ ಕಂಪ್ಲೀಟಾಗಿ ತೆಗೆದುಕೊಬೇಕು ಅಂತ ಹೋಗಿ ನಿನ್ನೆ 3:10 ಮೊನ್ನೆ ಪೊಲೀಸ್ ರಿಪೋರ್ಟ್ ಹೇಳುತ್ತೆ ಒಂದು ಸಾವಾಗಿದೆ ಅಂತೇಳಿ. ಆದ್ರೂ ಸಹ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಆದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ. ಸರ್, ಇಲ್ಲಾಗಿರೋ ಸಮಸ್ಯೆ ಇಷ್ಟೇ ಸರ್. ವಿಧಾನಸೌಧದ ಮುಂದೆಗಡೆ ಜನಗಳು ಸೇರ್ಕೊಂಡಿದ್ರು, ಲಕ್ಷಾಂತರ ಜನ ಸೇರಿದ್ರು. ವಿಧಾನಸೌಧ ಮುಂದೆ ಜನ ಸೇರ್ಕೊಂಡಾಗ ಇವರು ವಿಧಾನಸೌಧದ ಹತ್ರ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಓಪನ್ ಪೆರೇಡ್ ಮಾಡಿದ್ರೆ ಜನ ಸ್ಪ್ಲಿಟ್ ಆಗಿರೋರು, ಎಲ್ಲ ಜನಗಳು ಸಹ ಸ್ಪ್ಲಿಟ್ ಆಗಿ ನೋಡ್ಕೊಂಡು ಮನೆ ಕಡೆ ಹೋಗ್ಬಿಟ್ಟಿರೋರು. ಯಾವಾಗ ನಾವು ಓಪನ್ ಪೆರೇಡ್ ಮಾಡ್ತಾ ಇಲ್ಲ, ನೀವು ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂ ಬನ್ನಿ ಅಂತಂದಾಗ ಸುಮಾರು 9 ಲಕ್ಷ ಜನ ಮೆಟ್ರೋದಲ್ಲೇ ಬಂದಿದೆ ಸರ್. 9,17,000 ಜನ ಮೆಟ್ರೋದಲ್ಲಿ ಬಂದಿದ್ದಾರೆ. ನೀವು ಲೆಕ್ಕ ಹಾಕೊಳ್ಳಿ, ಕೇವಲ 30,000 40,000 ಹಿಡಿತಕ್ಕಂಥ ಚಿನ್ನಸ್ವಾಮಿ ಸ್ಟೇಡಿಯಂಗೆ 10 ಲಕ್ಷ 12 ಲಕ್ಷ ಜನ ನುಗ್ಗಿದಾಗ ಏನಾಗುತ್ತೆ? ಅದೊಂದು ತಪ್ಪು. ಎರಡನೇ ತಪ್ಪು, ಯಾವಾಗ ಇವರು ಫ್ರೀ ಟಿಕೆಟ್ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡಲ್ಲ ಅಂತ ಅನೌನ್ಸ್ ಮಾಡ್ತಾರೋ ಜನಗಳಿಗೆ ಒಂದು ಕನ್ಫ್ಯೂಸ್ ಆಗುತ್ತೆ, ನಾವು ದುಡ್ಡು ಕೊಟ್ಟು ತಗೊಬೇಕಾ ಅಥವಾ ಫ್ರೀಯಾಗಿ ಹೋಗ್ಬೇಕಾ ಅಂತೇಳಿ. ಇವ್ರು ಪೇಮೆಂಟ್ ಅಂತ ಆಗಿದ್ರು ಜನ ವಾಪಸ್ ಹೊಂಟಾಗಿರೋರು, ಫ್ರೀ ಟಿಕೆಟ್ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲ ಜನನು ನುಗ್ತಾರೆ. ಸುಮಾರು 10 ಲಕ್ಷ ಜನ ನುಗ್ತಾರೆ. 10 ಲಕ್ಷ ಜನಕ್ಕೆ ಯಾವುದೂ ಅಲ್ಲ ಸರ್. ಆಗ ನುಗ್ದಾಗ ಏನು ಮಾಡ್ತಾರೆ, ಗೇಟ್ಗಳನ್ನೆಲ್ಲ ಮುರಿದಾಕ್ತಾರೆ. ಅಷ್ಟು ಜನ ಒಳಗಡೆ ನುಗ್ಗಿದಾಗ ಯಾವುದೂ ಸಹ ಉಳ್ಕೊಳ್ಳೋದಿಲ್ಲ ಸರ್. ಒಂದು ಕನ್ಸಿಸ್ಟೆಂಟ್ ಏರಿಯಾದಲ್ಲಿ 10 ಲಕ್ಷ ಜನ ನುಗ್ದಾಗ ಏನಾಗುತ್ತೆ ಸರ್? ಸರ್ಕಾರಕ್ಕೆ ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿರಲಿಲ್ವಾ ಸರ್? ನಾವು ಯಾರಾದ್ರೂ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಲಿ 4 ಜನ ಹಿಡ್ದಾಕ್ತಾರೆ, 5 ಜನ ಬೈಕಲ್ಲಿ ಹೋಗ್ಲಿ ಹಿಡ್ದಾಕ್ತಾರೆ. ಪೊಲೀಸ್ನವ್ರಿಗೆ 10 ಲಕ್ಷ ಜನ ಬರ್ತಾರೆ ಅಂತ ಗೊತ್ತಿರಲಿಲ್ವಾ ಸರ್? ಇದು ಕಂಪ್ಲೀಟ್ಲಿ ಫೇಲ್ಯೂರ್ ಆಫ್ ದ ಗೌರ್ಮೆಂಟ್ ಸರ್. ಡಿ ಕೆ ಶಿವಕುಮಾರ್ ಅವರು ಏನು ಸರ್, ಅಷ್ಟು ಸಮಸ್ಯೆ ಆದ್ರೂ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಪ್ಪೆತ್ತಿ ಹಿಡ್ಕೊಂಡಿರೋದು. ಸತ್ತೋಗಿದ್ದಾರೆ ಅಂತ ಮಾಹಿತಿ ಇದೆ, 11 ಜನ ಸಾವಾಗಿದೆ ಅಂತ ಮಾಹಿತಿ ಇದೆ. ಆದರೂ ಬಂಡು ಧೈರ್ಯ ಹೋಗಿ ಹಿಡ್ಕೊಂಡು ಫ್ಲಾಗ್ ಹಿಡ್ಕೊಂಡು RCBದು ಹೋಗಿ ಕಪ್ಪೆತ್ತಿ ಹಿಡಿತಾರೆ ಅಂತಂದರೆ ನೇರವಾಗಿ ಏನೋ ನಾನೇ ಕಪ್ ಗೆದ್ದಿದ್ದೀನಿ, ಬೇರೆ ಯಾರು ಗೆದ್ದಿಲ್ಲ, ಇವ್ರು ಯಾರು ಕಷ್ಟನೇ ಬಿದ್ದಿಲ್ಲ ಅನ್ನೋ ಥರ ಅಡ್ವಾಂಟೇಜ್ ತಗೊಳ್ಳೋಕೆ ಹೋಗಿ ಇವತ್ತು ಬಲಿ ತೊಗೊಂಡ್ಬಿಟ್ರು ಸರ್. 11 ಜನ ಬಲಿ ತಗೊಳ್ಳಿಕ್ಕೆ ನೇರ ಕಾರಣ ಡಿ ಕೆ ಶಿವಕುಮಾರ್. ಇದು ಕೂಡ ನೇರವಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಈಗ 5 ಜನನೇನೋ ಪೊಲೀಸ್ ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಪೊಲೀಸ್ ಆಫೀಸರ್ ಏನು ಮಾಡ್ತಾರೆ ಸರ್? ಸರ್ಕಾರಕ್ಕೆ ಜ್ಞಾನ ಇರಬೇಕಾಗಿತ್ತು. ಪೊಲೀಸ್ನವರು ಅವ್ರ ಕೆಲಸ ಅದನ್ನ ಏನು ಮಾಡಬೇಕೋ ಮಾಡ್ತಿರ್ತಾರೆ, ರಿಪೋರ್ಟ್ ಕೊಡ್ತಾರೆ. ನೋಡಪ್ಪ, ಪೊಲೀಸ್ನವ್ರು ಫಸ್ಟೇ ಹೇಳಿದರು ಯಾವುದೇ ಕಾರಣಕ್ಕೂ ಕರೆಸ್ಬೇಡಿ, ಇವತ್ತು ಸ್ವಲ್ಪ ದಿವಸ ಟೈಮ್ ತೊಗೊಳ್ಳಿ, ಇವತ್ತು ನಾವು ಬೆಂಗಳೂರಿಗೆ ಅವಕಾಶ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಟೈಮ್ ಕೇಳಿದರು. ಆದರೂ ಸಹ ಇವರು ಅರ್ಜೆಂಟಿನಲ್ಲಿ ಮಾಡೋದೇನಿತ್ತು ಸರ್? ನೋಡಿ, RCB ಅಂತಂದರೆ ಅದೊಂಥರ ನಮಗೆ ಫೀಲಿಂಗ್ಸು, ಯಾವಾಗಲೂ ನಮ್ಮ ಭಾವನೆಗಳು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಸ್ವಲ್ಪ ಸಮಯ ತೆಗೆದುಕೊಂಡು ಹೋಗಬೇಕು. ಮ್ಯಾಚ್ ನಡೆದ 12 ಗಂಟೆ ಒಳಗಡೆನೆ ಸಂಭ್ರಮಾಚರಣೆ ಮಾಡೋ ಅವಶ್ಯಕತೆ ಇತ್ತು ಸರ್. ಈಗ ನೋಡಿ, ನಾವು ಲಾಸ್ಟ್ ಟೈಮ್ 2024 ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈ ಬೀಚ್ ಪಕ್ಕದ ರೋಡಲ್ಲಿ ಸುಮಾರು 1 ಕೋಟಿ ಜನ ಸೇರ್ತಾರೆ ಸರ್. 1 ಕೋಟಿ ಜನ. ಅವ್ರು ಏನು ಮಾಡ್ತಾರೆ, ಒಂದೇ ಮಾಡಿದ್ರು, ರಸ್ತೆ ಉದ್ದಕ್ಕೂ ಜನಗಳನ್ನ ನಿಲ್ಲಿಸ್ತಾರೆ, ಆಮೇಲೆ ಆಟಗಾರರನ್ನ ಕಳ್ಸ್ಕೊಂಡು ಕೊಡ್ತಾರೆ. ಯಾವುದೇ ಕನ್ಸಿಸ್ಟೆಂಟ್ ಏರಿಯಾದಲ್ಲಿ ಮಾಡಲ್ಲ. ಆದರೆ ಆ 1 ಕೋಟಿ ಜನನ ಬಾಂಬೆ ಮ್ಯಾನೇಜ್ ಮಾಡುತ್ತೆ. ಇದೇ ನಾವು ಕುಂಭಮೇಳದಲ್ಲಿ 48 ಕೋಟಿ ಜನ ಬರ್ತಾರೆ, ಸುಮಾರು 65 ಅಂತ ಹೇಳ್ತಾರೆ, ಅಫಿಷಿಯಲ್ ಪ್ರಕಾರ 48 ಕೋಟಿ ಜನ ಬಂದು ಹೋಗ್ತಾರೆ. ಅದನ್ನ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಇವ್ರಿಗೆ ಕೇವಲ ಒಂದು ಮ್ಯಾಚ್ RCB ಒಂದು ಟೀಮ್ ಗೆದ್ದಿರ್ತಕ್ಕಂಥ ಸಂಭ್ರಮಾಚರಣೆ ಜನಗಳನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಇವರಂಥ ವರ್ಸ್ಟ್ ಸರ್ಕಾರ, ಕೆಲ್ಸಕ್ಕೆ ಬಾರ ಸರ್ಕಾರ ಇನ್ನೊಂದು ಯಾವುದು ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಇವತ್ತು ಅಮಾಯಕರು ಸತ್ತಿರೋರ್ದು ನೀವು ನೋಡಬೇಕು ಸರ್. ಅವ್ರ ಮನೆ ಗೋಳಾಟ ನೋಡೋಕ್ಕಾಗ್ತಲ್ಲ. ಎಲ್ಲ ಒಬ್ಬೊಬ್ರು ಮಕ್ಕಳು ಮಡಿಕೊಂಡಿರೋರು ಸರ್. ಅವ್ರದ್ದು ಪಾಪ ಒಬ್ಬೊಬ್ರು ಮಕ್ಕಳು ಮಡಿಕೊಂಡು ಯಾರೋ ಓದ್ತಾ ಇರ್ತಾರೆ, ಎಂಜಿನಿಯರಿಂಗ್ ಮಾಡ್ತಿರ್ತಾರೆ, ಇನ್ನೊಂದು ಡಿಗ್ರಿ ಮಾಡ್ತಿರ್ತಾರೆ, ಅವ್ರ ಮಕ್ಳುಗಳನ್ನ ಇಲ್ಲಿ ಕಳಿಸಿರ್ತಾರೆ ಸರ್. ಯಾರು ನೋಡಿ, ನೀವು ಯಾಕೆ ಬಂದಿದ್ದು, ಯಾಕೆ ಬರಬೇಕಾಗಿತ್ತು ಅಂತ ಸೋಷಿಯಲ್ ಮೀಡಿಯಾದೆಲ್ಲ ಕೇಳ್ತಿದ್ದಾರೆ ಸರ್. RCB ಅಂತಂದರೆ ಬೆಂಗಳೂರು ಅಂತಂದರೆ ನಮ್ಮ ಎಮೋಷನ್ ಸರ್. ಅದ್ರ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಬೆಂಗಳೂರು ಜೊತೆಗೆ, ನಾವು ಅವ್ರ ಜೊತೆ ಬಾಳ್ತಾ ಇದ್ದೀವಿ, ಬೆಂಗಳೂರು ಜೊತೆಲಿ ಇದ್ದೀವಿ ಅಂತಂದರೆ ಬೆಂಗಳೂರು ಅಂದ್ರೆ ಎಮೋಷನ್ ಬ್ಲಾಸ್ಟ್ ಆಗ್ತಾ ಇದೆ ಅಂತಂದಾಗ ಸರ್ಕಾರಕ್ಕೆ ಅದು ಜ್ಞಾನ ಇರಬೇಕಾಗಿತ್ತು. ಬ್ಲಾಸ್ಟ್ ಆಗ್ತಾ ಇದೆ, ಅದನ್ನೇ ನಾವು ಪೋಸ್ಟ್ಪೋನ್ ಮಾಡಬೇಕು ಅಥವಾ ಜನಗಳು ಯಾವ ರೀತಿ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂತ. ನಾರ್ಮಲ್ ಆಗಿ ಒಂದು ಮ್ಯಾಚ್ ಟೀಮ್ ಬೆಂಗಳೂರು RCB ಮ್ಯಾಚ್ ನಡಿಬೇಕಾದ್ರೆ ಜನಗಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸುಮಾರು 10 ಲಕ್ಷ ಜನ ಬರ್ತಾರೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಗೊತ್ತಾಗಿಲ್ಲ ಅಂತಂದರೆ ಇವರು ಬೇರೆ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ನಡೀತಕ್ಕಂಥ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಜನಗಳ ಸಂಭ್ರಮಾಚರಣೆ ಇಂಟೆಲಿಜೆನ್ಸ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಸರ್, ಇದಕ್ಕೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಪರಮೇಶ್ವರ್ ನೋಡಿ ಸರ್, ನಮ್ಮ ದುರಾದೃಷ್ಟ, ಪರಮೇಶ್ವರ್ಗೆ ಇದ್ರ ವಿಚಾರನೇ ಗೊತ್ತಿಲ್ಲ, ಪುಣ್ಯಾತ್ಮಂಗೆ. ಪರಮೇಶ್ವರ್ ಹೇಳ್ತಾರೆ ನಾನು ಅದ್ರ ಬಗ್ಗೆ ನೋಡಬೇಕು, ಇನ್ನು ತಿಳ್ಕೊಬೇಕು, ಮಾತಾಡಬೇಕು ಅಂತ. ಮೊನ್ನೆ ನಡೆದಿದೆ, ಪರಮೇಶ್ವರ್ ನೆನ್ನೆ ರಿಪ್ಲೈ ಕೊಟ್ಟಿದ್ದಾರೆ. ಒಬ್ಬ ನಾಲಾಯಕ್ ಗೃಹ ಮಂತ್ರಿ ಸರ್. ಇಂಥ ನಾಲಾಯಕ್ ಗೃಹ ಮಂತ್ರಿ ಇರೋದ್ರಿಂದನೇ ಈ ರಾಜ್ಯ ಇವತ್ತು ಈ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರು, ಇನ್ನೊಂದು ಕಡೆ ಸೆಕ್ಯೂರಿಟಿ ಫೇಲ್ಯೂರು, ಇನ್ನೊಂದು ಕಡೆ ಪೊಲೀಸ್ನವ್ರ ಜೊತೆ ಸಮನ್ವಯದ ಕೊರತೆ ರಾಜಕಾರಣಿಗಳದು. ನೀವು ನೋಡಿದ್ರಿ, ಅಲ್ಲಿರ್ತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಅಷ್ಟೂ ಜನನೂ ಸಹ ಎಲ್ಲ ಮಂತ್ರಿಗಳ ಮಕ್ಕಳು, ಮಂತ್ರಿಗಳು ಮೊಮ್ಮಕ್ಕಳು,
ಮಂತ್ರಿಗಳು ಬರೀ ಅವ್ರದ್ದು ಫೋಟೋ ಶೂಟ್ ಮಾಡ್ತಾ ಹೋಗ್ಬಿಟ್ರು, ಅದೊಂಥರ ರೀಲ್ಸ್ ಮಾಡ್ಕೊತಾ ಹೋಗ್ಬಿಟ್ರು. ಈ ಒಂದು ರೀಲ್ಸ್ ಹುಚ್ಚು, ಫೋಟೋ ಹುಚ್ಚಲ್ಲಿ ಎಲ್ಲೋ ಒಂದು ಕಡೆ 11 ಜನ ಅಮಾಯಕರನ್ನ ಬಲಿ ಕೊಟ್ಟರು ಸರ್. ಬಲಿ ಕೊಟ್ಟಿದ್ದು ಸರ್. ಬಂಡೆ ಕಣ್ಣಲ್ಲಿ ನೀರು ಬರ್ತದೆ ಅಂದ್ರೆ ಯಾರನ್ನ ಕರ್ನಾಟಕದಲ್ಲಿ ನಂಬ್ತಾರ ಸರ್? ಇದೊಂದು ದೊಡ್ಡ ಕಣ್ಣೀರು ಸರ್. ಅವ್ರ ಕಣ್ಣಲ್ಲಿ ನೀರು ಹರಿಸೋದು ಅಷ್ಟೇ ಗೊತ್ತು, ಬೇರೆಯವ್ರ ಕಣ್ಣಲ್ಲಿ ನೀರು ಬರ್ಸೋದು ಅಷ್ಟೇ ಗೊತ್ತು, ಅವರೆಲ್ಲ ಹಳೋದು ಗೊತ್ತಿಲ್ಲ ಸರ್. ನಾಟಕ ಸರ್. ಯಾರಾದರೂ ಕರ್ನಾಟಕದಲ್ಲಿ ಒಬ್ಬ ಡಿ ಕೆ ಶಿವಕುಮಾರ್ ಹತ್ತು ಬಿಟ್ಟಿದ್ದಾರೆ ಅಂತ ನಂಬ್ತಾರ ಸರ್? ಈ ದೊಡ್ಡ ಸುಳ್ಳು, ಡ್ರಾಮಾ, ನಾಟಕ. 11 ಜನ ಬಲಿ ಕೊಟ್ಬಿಟ್ಟಿದ್ದೀವಿ. ನಮ್ಮ ರಾಜಕೀಯ ತೆವಲಿಗೋಸ್ಕರ 11 ಜನ ಬಲಿ ಕೊಟ್ಬಿಟ್ಟಿದ್ದೀವಿ. ನಾವು ಏನಾದರೂ ಮಾಡಿ ಸುಮ್ಮನೆ ಜನಗಳ ಹತ್ರ ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಂತ ಮಾಡ್ತಿರೋ ನಾಟಕ ಸರ್ ಡಿ ಕೆ ಶಿವಕುಮಾರ್ ಅವ್ರದ್ದು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೊಣೆಗಾರರು, ನೇರವಾಗಿ ರಾಜೀನಾಮೆ ಕೊಡಬೇಕು. ಮಾತಿಗೆ ಮುಂಚೆ ಕೇಂದ್ರ ಸರ್ಕಾರದ್ದು ಅದು ಇದು ಅಂತೆಲ್ಲ ಮಾತನಾಡ್ತಾರೆ. ಇವ್ರಿಗೆ ಇದೇ ನೋಡಿ ಸರ್, ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ವಿಚಾರಕ್ಕೆ ಒಬ್ಬ ಒಂದು ಕಾಲು ಕೊಳಿಕಾದಾಗ ಇವ್ರದೇ ಸರ್ಕಾರದ ರೇವಂತ್ ರೆಡ್ಡಿ ಅವ್ರನ್ನ ಶರ್ಟ್ ಹಾಕೊಳಕ್ ಬಿಡಲ್ಲ ಸರ್, ಹಿಡ್ಕೊಂಡು ಒಳಗೆ ಜೈಲಿಗೆ ಹಾಕ್ತಾರೆ. ಈಗ ಯಾರನ್ನ ಹಾಕ್ತಾರೆ ಜೈಲಿಗೆ? ಈಗ ಹಾಕ್ಬೇಕು ಡಿ ಕೆ ಶಿವಕುಮಾರ್ ಒಳಗಡೆ ಜೈಲಿಗೆ. ಯಾಕೆ 11 ಜನ ಅಮಾಯಕರು ಪ್ರಾಣ ಅಲ್ವಾ ಸರ್? ಇವ್ರ ಮನೇಲಿ ಇವ್ರ ಡಿ ಕೆ ಶಿವಕುಮಾರ್ ಮಗನೋ ತೀರ್ಕೊಂಡ್ಬಿಟ್ಟಿದ್ರೆ ಇವ್ರದ್ದು ಹೆಂಗಿರೋದು ಸರ್? ಇವತ್ತು ಆ ತಂದೆ ತಾಯಿ ಕಣ್ಣಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನು ಅರ್ಥ ಮಾಡ್ಕೊಬೇಕು ಸರ್. ಆ ನೋವನ್ನು ಅರ್ಥ ಮಾಡ್ಕೊಬೇಕು ಇವರು. ಆ ನೋವಲ್ಲಿ ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಬೇಕು. ಎಲ್ಲ ರೈತರುಗಳ ಮಕ್ಕಳು ಸರ್. ಯಾರೋ ಒಬ್ಬ ರೈತರ ಮಗ ನೋಡಿ, ನಮ್ಮ ಕುಣಿಗಲ್ ತಾಲೂಕು, ನಾನು ಮೂಲತಃ ಕುಣಿಗಲ್ ಆಗಿರೋದು ಹೇಳ್ತಾ ಇದ್ದೀನಿ. ನಾಗಸಂದ್ರದ ಒಬ್ಬ ಯುವಕ ಎಂಜಿನಿಯರಿಂಗ್ ಮಾಡ್ತಿದ್ದಂತ ತೀರ್ಕೊಂಡಿದ್ದಾನೆ ಸರ್. ಅವ್ರ ಪೇರೆಂಟ್ಸು ಬಟ್ಟೆ ಕಟ್ಟಿ ಕೂಲಿ ಕೆಲಸ ಮಾಡಿ ಅವನ ಎಂಜಿನಿಯರಿಂಗ್ ಮಾಡಿಸ್ತಾ ಇದ್ರು. ಅವನು ನೋಡೋಕೆ ಹೋಗಿದ್ದಾನೆ, ಕಾಲು ತೊಳಿತಕ್ಕೆ ಸತ್ತೋಗ್ಬಿಟ್ಟಿದ್ದಾನೆ. ಒಬ್ಬನೇ ಮಗ ಅವನು ಸರ್. ಅವ್ರು ಏನು ಮಾಡ್ತಾರೆ ಸರ್ ಮುಂದಕ್ಕೆ? ಎಲ್ಲ ಕಷ್ಟಪಟ್ಟು ಲೋನ್ ಮಾಡಿಸಿ ಅವನ್ನ ಓದಿಸ್ತಾ ಇದ್ದಾರೆ. ಇವತ್ತು ಆ ಸಮಸ್ಯೆ, ಇಷ್ಟೊಂದು ಸಮಸ್ಯೆ ಆಗ್ಲಿಕ್ಕೆ ಕಾರಣ, ಇವತ್ತು ಆ ಎಣಗಳು ಬೀಳ್ಲಿಕ್ಕೆ ಕಾರಣ ಇವರ ರಾಜಕೀಯ ತೆವಲು ಸರ್. ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಹೋಗಿ ಸರ್ ಇವ್ರು ಹೆಂಗೆ ಮಾಡಿದ್ರು ಅಂದರೆ, RCB ಕಪ್ ಗೆದ್ದುಬಿಟ್ಟಿದೆ, ಕಂಪ್ಲೀಟ್ ಅಡ್ವಾಂಟೇಜ್ ನಾವೇ ತಗೊಂಬಿಡೋಣ, ಇಮ್ಮಿಡಿಯೇಟ್ ತಗೊಂಡ್ಬಿಡ್ಬೇಕು. ಸ್ವಲ್ಪ ಪೋಸ್ಟ್ಪೋನ್ ಮಾಡಿಬಿಟ್ರು ಜನಗಳದ್ದು ಕ್ರೇಜ್ ಕಮ್ಮಿ ಆಗ್ಬಿಡ್ತದೆ, ಒಂದು ಅಭಿಮಾನ ಕಮ್ಮಿ ಆಗ್ಬಿಡ್ತದೆ. ಅಷ್ಟು ಕಡೆ ನಾವು ಅಡ್ವಾಂಟೇಜ್ ತೊಗೊಂಬಿಡೋ ಅಂತ ಅಡಿ ಅಂತೇಳಿ ಅರ್ಜೆನ್ಸಿನಲ್ಲಿ ಓಡೋದ್ರು ಸರ್. ಆ ಅರ್ಜೆನ್ಸಿನಲ್ಲಿ ಹೆಣಗಳು ಬಿದ್ದವು ಸರ್. ನಂಗೆ ಅನಿಸ್ತಾ ಇದೆ ಅರ್ಜೆನ್ಸಿನಲ್ಲಿ ಹೆಣಗಳು ಬಿದ್ದು ಅಂತೇಳಿ. ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ರೆ ಆ ಅಭಿಮಾನ ಅಂತಕ್ಕಂಥದ್ದು, ಆ ಸಂಭ್ರಮಾಚರಣೆ ಅಂತಕ್ಕಂಥ ಕಮ್ಮಿ ಆಗಿರೋದು. ನೀವು ನೋಡಿದ್ರಿ ಅವತ್ತು ನೈಟ್ ಗೆದ್ದಾಗ ಎಷ್ಟು ಆ ಪೊಲೀಸ್ ಬ್ಯಾರಿಕೇಡ್ಗಳನ್ನೇ ಬಿಡ್ತಾ ಇಲ್ಲ, ಹೊತ್ಕೊಂಡು ಎಲ್ಲ ಅದ್ರ ಮೇಲೆ ಹತ್ಕೊಂಡು ಆಟ ಆಡ್ತಾ ಅವ್ರೆ, ವೆಹಿಕಲ್ಗಳು ಓಡಾಡಕ್ಕೆ ಬಿಡ್ತಾ ಇಲ್ಲ. ಅದು ತಪ್ಪು ಅಂತ ಹೇಳಲ್ಲ ಸರ್, ಯಾಕೆಂದ್ರೆ ನಾವೂ ಮ್ಯಾಚ್ ನೋಡಾರೆ ಸರ್. ನಮ್ಮದು ನೋಡಿ ಆ AB ಡಿ ವಿಲಿಯರ್ಸು, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಅಂತ ಹೆಸರುಗಳು ಕೇಳಿದಾಗ ನಮ್ಗೊಂಥರ ರೋಮಾಂಚನ ಆಗುತ್ತೆ. ಆ ಮಟ್ಟಿಗೆ ಆ ಕ್ರೇಜ್ನ ಸೃಷ್ಟಿ ಮಾಡಿದ್ದಾರೆ ಅವರು. ಯಾಕೆಂದರೆ ಅದ್ರಗಡೆ ಇರೋ ಬೆಂಗಳೂರು ಅಂತಕ್ಕಂಥ ಹೆಸರು ಅಷ್ಟೇ. ನಮ್ಗೇನು ಕ್ರಿಕೆಟ್ ಇಂಪಾರ್ಟೆಂಟ್ ಅಲ್ಲ, ಅಥವಾ ಕೊಹ್ಲಿ AB ಡಿ ಇಂಪಾರ್ಟೆಂಟ್ ಅಲ್ಲ, ಬೆಂಗಳೂರು ಇಂಪಾರ್ಟೆಂಟು. ಆ ಬೆಂಗಳೂರು ಅನ್ನೋ ಒಂದು ಹೆಸರಿಗೆ ಅಷ್ಟೊಂದು ಆ ಒಂದು ಇಂಪಾರ್ಟೆನ್ಸ್ ಇದೆ, ಆ ಕ್ರೇಜ್ ಇದೆ. ಆ ಕ್ರೇಜ್, ಆ ಹೆಸರು, ಆ ಕ್ರೇಜ್ ಬರ್ತಾ ಇದೆ ಅಂತ ಅಂದಾಗ, ಅಷ್ಟೊಂದು ಜಾಸ್ತಿ ಆಗಿದೆ. 17 ವರ್ಷಗಳ ನಂತರ ನಾವು ಕಪ್ ಗೆದ್ದಿದ್ದೀವಿ ಅಂತ ಅಂದಾಗ ಆ ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತಕ್ಕಂಥದ್ದು ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ದಲ್ಲೇ ಹೋಯ್ತಲ್ಲ ಸರ್ ಈ ಸರ್ಕಾರ. ಈ ಸರ್ಕಾರ ಇದಕ್ಕಿಂತ ಫೇಲ್ಯೂರ್ ಇನ್ನೊಂದು ಬೇಕಾ ಸರ್? ಇವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಯಾರೋ ಇವ್ರು ಹೆಂಗೆ ಅಂದರೆ ಸರ್, ಯಾವುದಾದ್ರೂ ಘಟನೆ ಯಾವ್ದಾದ್ರು ಘಟನೆ ತೆಗೆದುಕೊಳ್ಳಿ, ಎಲ್ಲ ಘಟನೆಗಳಿಗೆ ಪೊಲೀಸ್ನವ್ರು 4 ಜನ ಸಸ್ಪೆಂಡ್ ಮಾಡಬಿಡಿ. ನಾಗಮಂಗಲ ಘಟನೆ ತಗೊಳ್ಳಿ, ಉಡುಪಿ ಘಟನೆ ತೆಗೆದುಕೊಳ್ಳಿ, ಬೇರೆ ಯಾವ್ದಾದ್ರು ತೆಗೆದುಕೊಳ್ಳಿ, 4 ಜನ ಪೊಲೀಸ್ನವ್ರು ಸಸ್ಪೆಂಡ್ ಮಾಡಿಬಿಟ್ಟು, ಮಂಗಳೂರು ಘಟನೆ ತಗೊಳ್ಳಿ, ಸಸ್ಪೆಂಡ್ ಮಾಡಿಬಿಟ್ಟು ಅವ್ರ ಮೇಲೆ ಹಾಕ್ಬಿಡೋದು. ಇವ್ರು ಮಾಡ್ತಕ್ಕಂಥ ಕೆಲಸ, ಇವ್ರು ಸರಿಯಾಗಿದ್ರೆ, ಮನೇಲಿ ಯಜಮಾನ ಸರಿಯಾಗಿದ್ರೆ ಬೇರೆದೇನು ಮಾಡ್ತಾರೆ ಸರ್? ಮನೇಲಿರೋ ಯಜಮಾನ ಕರೆಕ್ಟಾಗಿರಬೇಕು. ಇವ್ರು ಅಡ್ವಾಂಟೇಜ್ ತಗೊಳ್ಳಕ್ಕೆ ಹೋದ್ರು, ಅದಕ್ಕೋಸ್ಕರ ಇವತ್ತು 11 ಜನ ಬಲಿಪಶುಗಳಾದರು. ಇದಕ್ಕೆ ನೇರ ಕಾರಣ ಈ ಕಾಂಗ್ರೆಸ್ ಸರ್ಕಾರದ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ. ರಾಜೀನಾಮೆ ಕೊಡೋದಿದ್ರೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು. ಅವ್ರಿಗೇನಾದರೂ ಹೃದಯ ಅನ್ನೋದಿದ್ರೆ, ಯಾಕೆಂದ್ರೆ ಅವ್ರ ಕಣ್ಣೀರು ಸರ್, ಅವರ ಕಣ್ಣೀರು ನೋಡ್ಬಿಟ್ರೆ ನಮಗೆ ಕಣ್ಣೀರು ಬರ್ತದೆ. ಆ ಅಮಾಯಕ ಮನೇಲಿರ್ತಕ್ಕಂಥ ಆ ತಂದೆ ತಾಯಿಗಳ ಕಣ್ಣೀರು, ಆ ಮಕ್ಳುಗಳ ಕಳ್ಕೊಂಡಿರ್ತಕ್ಕಂಥ ಕಣ್ಣೀರು ನೋಡ್ಬಿಟ್ರೆ ನಮಗೆ ಕಣ್ಣೀರು ಬರ್ತದೆ. ಇವ್ರ ಮನೇಲಿ ಒಂದು ಹೆಣ ಬಿದ್ದಿದೆ ಗೊತ್ತಾಗಿರೋದು ಸರ್ ಅದ್ರ ಕಷ್ಟ ಏನು ಅಂತೇಳಿ. ಇವ್ರು ರಾಜಕೀಯ ತೆವಲು ತೀರಿಸ್ಕೊಳ್ಳೋಕ್ಕೆ, ಇವ್ರು ಪಬ್ಲಿಸಿಟಿ ತಗೊಳ್ಳೋಕೆ, ಇವ್ರು ಪ್ರಮೋಷನ್ ತೆಗೆದುಕೊಳ್ಳೋಕೆ ಹೋಗಿ 11 ಜನದ ಬಲಿ ಕೊಟ್ಬಿಟ್ರು ಸರ್.